ನೋಡಿ, ಮಗ ಮಾಡಿರುವ ತಪ್ಪಿಗೆ ಅವನಿಗೊಂದು ಮದುವೆ ಮಾಡಿ ಅವನನ್ನ ಮನೆಯಿಂದ ದೂರ ಇಟ್ಟರೆ ಆಯ್ತು. ಅವನ ವಿಷಯದಲ್ಲಿ ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕು. 3 ದಿವಸದಿಂದ ಊಟ ಉಪಚಾರವಿಲ್ಲದೆ ಯಾವ ರೀತಿಯಾಗಿದ್ದೀರಾ? ಈ ಮಾದೇವಿ, ಮಗ ಮಾಡಿದ ಮಾನವಿನ ಕೃತಿಗೆ ಈ ಮನೆತನದ ಮಾನವ ಕುಸಿದು ಮಸಣವಾಗುವಂತ ಪಾಲಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳ ಪ್ರಾಣ ಕೊಟ್ಟು ಈ ಮನೆತನದ ಮಾನವ ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತು ಮರೆಯಬಾರದು ಮಾದೇವಿ. ಮಾದೇವಿ, ಮಗನಂಬ ಮೊಮ್ಮಕಾರ ಕಿಚ್ಚಿನಲ್ಲಿ ಬಿದ್ದು ಹುಚ್ಚತನದಲ್ಲಿ ಎತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಬಾರದು ಮಾದೇವಿ. ಅದಕ್ಕಾಗಿ ನ್ಯಾಯವಂತನಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಮಗ ಮಾಡಿರುವ ತಪ್ಪಿಗೆ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ಈ ನಿಮ್ಮ ಮನದಲ್ಲಿ? ನಾನು ಕೇಳುವ ಮಾತಿಗೆ ನೀ ಮರುತ್ರ ಅಷ್ಟೇ ಕೊಡು, ಹೆಚ್ಚಿಗೆ ಮಾತನಾಡಬಾರದು. ಆಯ್ತು, ಅದೇನು ಕೇಳ್ತೀರೋ ಕೇಳಿ. ನಾನು ನಿನಗೆ ಏನಾಗಬೇಕು? ನೀವು ನನ್ನ ಕರುಣೆಗೆ ತಾಳಿ ಕಟ್ಟಿದ ಗಂಡ, ಅಂದ್ರೆ ನನ್ನ ಪಾಲಿನ ಪತಿದೇವರು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಅದು ಹೆಂಡತಿಯಾದವಳ ಕರ್ತವ್ಯ. ಒಂದು ವೇಳೆ ಅದನ್ನು ಪಾಲಿಸದೆ ಹೋದ್ರೆ ಅವಳು ಹೆಂಡತಿಯಾಗೋದಿಲ್ಲ. ಹೌದಲ್ಲವೇ? ಹೌದು. ನನ್ನ ಆಜ್ಞೆಯನ್ನು ಒಂದೆಡೆ ತಿರಸ್ಕರಿಸಿದರೆ ನೋಡಿ, ಅಂತವಳು ಸತಿಯಲ್ಲ, ಪತಿಗೆ ದ್ರೋಹ ಮಾಡಿದ ಸತಿ ದ್ರೋಹಿಯವಳು. ಸರಿ, ಹಾಗಾದ್ರೆ ನಾನು ಈಗೊಂದು ಮಾತು ಹೇಳುತ್ತೇನೆ. ನನ್ನ ಮಾತು ನಡೆಸಿಕೊಡ್ತಂತ ನನಗೆ ಮಾತು ಕೊಡು. ನಾನು ನಿಮಗೆ ವಚನ ಕೊಟ್ಟು ವಚನ ಭ್ರಷ್ಟಳಾಗುವುದಕ್ಕಿಂತ ಮೊದಲು ನಿಮ್ಮ ಮಾತಿನ ಅಂತರಂಗವನ್ನ ಬಹಿರಂಗಪಡಿಸಿ. ಯಾಕೆ ಸತಿಯಾದವಳು ಪತಿಯ ಧರ್ಮ ಪಾಲಿಸುವುದೊಂದು ಪತಿಯ ಧರ್ಮ ಎಂದು ಇರುತ್ತಾನೆ ನಾನು ಎಂದು ಹೇಳಿದೆ. ಅಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸಿಕೊಡ್ತೀವೋ ಇಲ್ಲೋ ಅಷ್ಟೇ ಹೇಳು. ಆಯ್ತು, ಖಂಡಿತವಾಗಿಯೂ ನಿಮ್ಮ ಪಾದ ಸಾಕ್ಷಿಯಾಗಿ ನನ್ನ ಹೆತ್ತವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ನಿಮ್ಮ ಮಾತನ್ನ ನಾನು ಖಂಡಿತವಾಗಿ ನಡೆಸ್ಕೊಡ್ತೀನಿ. ಅದೇನು ಅಂತ ಹೇಳಿ. ನೋಡು ಮಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಈ ಹಾಲು ನನಗೆ ತಂದಿರುವಿ. ಆದರೆ ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀ ತಂದ ಹಾಲು ನಿತ್ಯ 10 ಗಂಟೆ ಕುಡಿಯುವ ನಿನ್ನ ಮಗ ಕುಡಿಯಬೇಕು. ಈ ಹಾಲಿನಲ್ಲಿ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಡು. ಏನು ಮಾತು ಅಂತ ಮಾತಾಡ್ತಿದ್ದೀರ? ನಾನು ಹೆತ್ತಿರುವ ನನ್ನ ಮಗನನ್ನ ನನ್ನ ಕೈಯಾರೆ ನಾನೇ ಕೊಲೆ ಮಾಡಬೇಕಾ? ಪ್ರತಿನಿತ್ಯ ಅಮೃತ ಉಳಿಸಿರುವ ಈ ನನ್ನ ಕೈಗಳಿಂದ ನನ್ನ ಹೆತ್ತ ಮಗನಿಗೆ ನಾನೇ ವಿಷ ಹಾಕಬೇಕಾ? ಇಲ್ಲ ಸ್ವಾಮಿ, ಇಲ್ಲ. ಈ ಕೆಲಸ ನನ್ನಿಂದಾಗುವುದಿಲ್ಲವೇ? ಹೌದು ಮಾದೇವಿ, ಹೌದು. ನೀನು 9 ತಿಂಗಳ ಹೊತ್ತು ಎತ್ತು ಎದೆ ಹಾಲ ಕೊಟ್ಟು ತುತ್ತು ಮಾಡಿ ಉಳಿಸಿದ ನಿನ್ನ ಎತ್ತ ಕರಗು ನನಗೆ ಗೊತ್ತು. ಆದರೆ ವಿಧಿವಿಲಾಸದ ದುರಂತದಲ್ಲಿ ಎತ್ತ ಮಗನನ್ನು ಬಲಿ ತೆಗೆದುಕೊಳ್ಳೋ ಕರ್ಮ ಎತ್ತವರಣ ಬರದಲ್ಲಿ ಭ್ರಮ ಬರೆದಿರೋದು ತಪ್ಪಿಸಲು ಯಾರು? ಆದರೆ ಮಾಧವಿ, ಮಾನವಂತರ ಮಂಥನದಲ್ಲಿ ಮಾನಕ್ಕಾಗಿ ಎಂದು ಕಳೆದುಕೊಳ್ಳಬಾರದು. ನೀನು ಮಗನ ಪ್ರಾಣ ಕಳೆದುಕೊಳ್ಳಲೇಬೇಕು. ನನ್ನ ಮಗನ ಪ್ರಾಣವನ್ನ ತೆಗೆಯಬೇಕಲ್ಲ ಅಂತ ನಾನು ಚಿಂತೆ ಪಡ್ತಾ ಇಲ್ಲ. ಆದ್ರೆ ತನ್ನ ಹೆತ್ತ ಮಕ್ಕಳನ್ನೇ ಕೊಲ್ಲುವ ಕೆಟ್ಟ ತಾಯಂದಿರು ಈ ಜಗತ್ತಿನಲ್ಲಿ ಯಾರಾದ್ರೂ ಇದ್ದಾರೆ? ಏಕಿಲ್ಲ. ದೈವ ಪರೀಕ್ಷೆಯಲ್ಲಿ ನಿಂತಾಗ ಭಕ್ತ ಶಿವನಾಜ್ಞೆಗೆ ಅವನ ಸತಿಯಾದ ಚಂದ್ರಮತಿ ತನ್ನ ಮಗನನ್ನು ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ತಾಯಿ ಅನಸೂಯ ತನ್ನ ಗಂಡನಾಜ್ಞೆಗೆ ತನ್ನ ಮಗನನ್ನು ಬಲಿ ಕೊಡಲಿಲ್ಲವೇ? ಅವರಂತೆ ಈ ನಮ್ಮ ಮನೆತನದ ಮಾನವನ ಕೈಯಲ್ಲಿ ಮುಂದಾದ ನಿನ್ನ ಮಗನ ಪ್ರಾಣ ಬಲಿ ತೆಗೆದುಕೊಳ್ಳಲೇಬೇಕು. ಮಾನವಂತ ಮಾನವರಿಗೆ ಒಬ್ಬ ಕವಿ ಒಂದು ಮಾತು ಹೇಳಿದ್ದಾನೆ, ಪ್ರಾಣವಾದರೂ ಮಾನಬೇಕು ಎಂಬ ಯಾರಿಗೆ ಕೈಗಳು ನಾನು ಮರ್ಯಾದೆ. ಮಾದೇವಿ, ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನ್ನದಿಲ್ಲ. ನನ್ನದು ಒಂದೇ ಮಾತು. ಯಾವ ಮಾತು ಅಂತ ಹೇಳಿ ಸ್ವಾಮಿ. ನಿನಗೆ ಮಗ ಬೇಕೋ ಅಥವಾ ಮಾಂಗಲ್ಯ ಬೇಕು? ನೀವು ಈ ರೀತಿ ಕೇಳಿದ್ರೆ ನಾನು ಏನು ಅಂತ ಉತ್ತರ ಹೇಳ್ತೀನಿ. ಮಗ ಮತ್ತು ಮಾಂಗಲ್ಯ ಇವೆರಡು ನನ್ನ ಬಾಳಿನ 2 ಕಣ್ಣುಗಳಿದ್ದ ಹಾಗೆ. ಯಾವುದನ್ನ ಬೇಕು ಅನ್ನಲಿ, ಯಾವುದನ್ನ ಬೇಡ ಎನ್ನಲಿ
ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಕೇಳುವುದು ಒಂದೇ ಒಂದು ನನಗೆ ನನ್ನ ಮಗ ಹತ್ತಿರ ಮಾಂಗಲ್ಯ ಬೇಕು. ಮಾದೇವಿ, ನಿಜವಾದ ಮಾತನ್ನೇ ಮಾತನಾಡಿರುವಿ ಹೆಣ್ಣಿನ ಸ್ಥಾನದಲ್ಲಿ ನಿಂತು. ನೋಡು ಮಾದೇವಿ, ಈಗ ಮಾಂತೇಶ ಬರುವ ಸಮಯ. ತಾಯಿ ಕೈಯಿಂದ ಹಾಲು ಕುಡಿಯಬೇಕೆಂಬ ಲಾವಣ ಮನದಲ್ಲಿ ತುಂಬಿಕೊಂಡಿರುತ್ತದೆ. ನೀ ಕುಡಿಸುವ ಹಾಲಿನಲ್ಲಿ ವಿಷಯಕ್ಕೆ ಕೊಲೆ ಮಾಡು ಮಾದೇವಿ ನಿನ್ನ ಮಗನಿಗೆ. ಒಂದು ವೇಳೆ ಒತ್ತು ಮುಳುಗದೊಳಗಾಗಿ ನಿನ್ನ ಎತ್ತ ಮಗನನ್ನು ಕೊಲೆ ಮಾಡದಿದ್ದರೆ ಇಂದು ರಾತ್ರಿ ನಿನ್ನ ಕೊರಳಲ್ಲಿ ಕಟ್ಟಿದ ಈ ಮಾಂಗಲ್ಯ ನಿನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ. ಮತ್ತೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನಿನ್ನ ನಾಣೆಯಾಗಿದೆ. ಯಾವಾಗ ಉಳಿಸಿಕೊಳ್ಳಿರೋ ಯಾವಾಗ ಕಳೆದುಕೊಳ್ಳಿರೋ ಉತ್ತರ ನಿನಗೆ ಬಿಟ್ಟಿದ್ದು. ಮಾದೇವಿ, ನಾನು ಮರಳಿ ಮನೆಗೆ ಬರೋಷ್ಟರಲ್ಲಿ ಮಗ ಮನೆಯಲ್ಲಿರಬಾರದು. ಮಗನ ಎಣ ಇರಬೇಕು. ಇಲ್ಲದಿದ್ದರೆ ನಿನ್ನ ಕೊರಳಲ್ಲಿರೋ ಮಾಂಗಲ್ಯ ಅದು ನಿನ್ನದಲ್ಲ. ಮಾಡು. ಮೆಚ್ಚಿದೆ ಬ್ರಹ್ಮ, ನಿನ್ನ ಲಿಖಿತಕ್ಕೆ ನಾನು ಮೆಚ್ಚಿದೆ. ಎಷ್ಟೊಂದು ದುರಂತವಾಗಿ ಬರೆದಿರುವೆ ಈ ನನ್ನ ಬದುಕಿನ ದುರಂತವನ್ನ. ಅದಕ್ಕೆ ಹೇಳಿರಬೇಕು, ಬ್ರಹ್ಮನ ಬರಹವನ್ನ ಬಲ್ಲವರು ಯಾರು ಅಂತ. ಬ್ರಹ್ಮ ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನಾಗಿ ಮಾಡಿ ಈ ನನ್ನ ಒಡೆಯಲ್ಲಿ ಕಟ್ಟಿದೆ. ಅದಕ್ಕೆ ಯಾವ ರಣ ಹದ್ದುಗಳ ಕಣ್ಣು ಬೀಳಬಾರದು ಅಂತ ನನಗೆ ಕಟ್ಟೆಚ್ಚರ ಮಾಡಿದೆ. ಆದ್ರೆ ಇನ್ನು ಹಸಿ ಮಾಂಸವನ್ನು ತಿನ್ನುವ ಹಸಿದ ಹುಲಿಯನ್ನಾಗಿ ನನ್ನನ್ನ ನಿಲ್ಲಿಸಿದೆ. ಈ ಹಸಿ ಮಾಂಸ ತಿಂದರೆ ಬಹಳ ವಿಷವೆಂಬುದು ನನಗೆ ಗೊತ್ತು. ಆದ್ರೆ ಅದನ್ನ ತಿನ್ನದೆ ಹೋದ್ರೆ ನರಕಕ್ಕಿದ್ದಾರೆ ಎಂದು ಕಟ್ಟಪ್ಪಣೆ ಮಾಡಿದೆ. ಈಗ ನಾನು ಯಾವ ಕೃತಿಗೆಯಲ್ಲಿ ಯಾವುದನ್ನ ತಿರಸ್ಕರಿಸಲಿ? ಈ ಪುಣ್ಯ ಭರತ ಭೂಮಿಯಲ್ಲಿ ಹುಟ್ಟಿದ ನಾನು ಪಾಪದ ಕಿರೀಟವನ್ನ ನನ್ನ ತಲೆ ಮೇಲೆ ಕಟ್ಟಿಕೊಂಡ. ಇಲ್ಲ ಇಲ್ಲ, ಹೌದು, ನನ್ನ ಹೆತ್ತ ಕರುಳೆ ಕಲ್ಲಾಗಬೇಕು. ನಾನು ಕಟ್ಟಿಕೊಂಡವನೇ ಉಳಿಯಬೇಕು. ನಾನು ಕಟ್ಟಿಕೊಂಡವನೇ ಉಳಿಯಬೇಕು. ಏನಮ್ಮ, ಮಗ ಮನೆಗೆ ಬರುವಷ್ಟರಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸನ್ನು ಹಿಡಿದುಕೊಂಡು ನಿಂತಿರುವಿಯಲ್ಲ, ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾಸ್ತವ್ಯ? ನಿಜ ಮಾತೇಶ, ನನ್ನಂತ ಪ್ರೀತಿ ಪ್ರೇಮ ಮಾಡಿರುವ ತಾಯಂದಿರನ ಈ ಜಗತ್ತಿನಲ್ಲಿ ನೀನು ಬಹಳ ಜನವನ್ನ ನೋಡಿರ್ಬೋದು. ಆದ್ರೆ ಮಗನ ಮೇಲೆ ವಾತ್ಸಲ್ಯ ಹೆಚ್ಚಾಗಿ ಈ ರೀತಿ ಹಾಲು ಕುಡಿಸುವ ತಾಯಿಯನ್ನ ನೀನು ಎಲ್ಲ ನೋಡಿರಲು ಸಾಧ್ಯವಿಲ್ಲಪ್ಪ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದು ನಿನ್ನ ಪುಣ್ಯವು, ನಿನ್ನಂತವನಿಗೆ ಜನ್ಮ ಕೊಟ್ಟಿದ್ದು ನನ್ನ ಪುಣ್ಯವು. ನನಗೊಂದು ಗೊತ್ತಿಲ್ಲಪ್ಪ, ಒಂದು ಗೊತ್ತಿಲ್ಲ. ಯಾಕಮ್ಮ ಯಾಕಮ್ಮ ಕಣ್ಣಲ್ಲಿ ನೀರು? ಯಾಕೂ ಇಲ್ಲ, ಈ ಹಾಲು ಕುಡಿಸುವ ಸಂತೋಷಕ್ಕಾಗಿಪ್ಪ. ಹೌದೇ ಅಮ್ಮ, ಸಂತೋಷಕ್ಕಾಗಿ ಯಾವತ್ತೂ ಕಣ್ಣೀರು ಹಾಕಬಾರದಮ್ಮ. ಆಯ್ತಪ್ಪ, ತೆಗೆದುಕೊ ಈ ಹಾಲನ್ನ. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ಬಹುಶಃ ನನ್ನ ಹುಟ್ಟುಹಬ್ಬದಲ್ಲಿ ನೀವಿಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಲು ಮರೆತಿದ್ದೇನೆ. ನನ್ನ ಹುಟ್ಟುಹಬ್ಬ ದಿನ ಎತ್ತ ತಾಯಿಯ ಮುಂದೆ ಹಾಲು ಕುಡಿಯುವ ಮುನ್ನವೇ ನಿನ್ನ ಹತ್ರ ಒಂದು ಮಾತು ಕೇಳದಿದೆ. ಆ ಮಾತಿಗೆ ನೀನು ಉತ್ತರ ಕೊಡ್ತೀಯಮ್ಮ? ಮಾತೇಶ, ನಿನ್ನ ಮನದಲ್ಲಿ ಕಾಡುತ್ತಿರುವ ಮಾತು ಯಾವುದಪ್ಪ?
ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನಾನು ಮಾಡಿದ ತಪ್ಪನ್ನು ಯಾವಾಗ ಮುಚ್ಚಿ ಇಡದೆ ನಿನ್ನ ಮುಂದೆ ಬಿಚ್ಚಿ ಹೇಳಬೇಕೆಂಬ ನಿರ್ಧಾರ ಮಾಡಿದ್ದೆ. ಈ ಜಗತ್ತಿನಲ್ಲಿ ಯಾರು ಮಾಡಲಾರದ ತಪ್ಪು ನಾನೊಂದು ಮಾಡಿದ್ದೇನೆ. ಎತ್ತ ತಾಯಿಯ ಮುಂದೆ ಸತ್ಯವನ್ನು ಹೇಳಿದರೆ ತಾನು ಒಪ್ಪಿ ಮನ್ನಿಸುತ್ತಾಳೆ ಎಂಬ ಕವಿಗಳ ವಾಣಿ ಕೂಗಿ ಕೇಳಿ ಬರುತ್ತಿದೆ. ಈಗಿರುವಾಗ ನಾನೊಂದು ಮಾಡಲಾರದ ತಪ್ಪನ್ನು ಮಾಡಿನಿ. ಆ ಮಾತಿಗೆ ನೀನು ಉತ್ತರ ಕೊಡಲೇಬೇಕಮ್ಮ. ನೀನು ಯಾವ ತಪ್ಪು ಮಾಡಿದ್ಯಾ ಅಂತ ನಾನು ತಿಳಿಯಬೇಕಲ್ಲಪ್ಪ. ಅಮ್ಮ, ನಾನು ಮಾನವಂತರ ಮನೆಯಾಗಿ ಪುಣ್ಯವಂತರ ಎತ್ತ ತಂದೆ ತಾಯಿಯ ಕಂದನಾಗಿ ನಾನು ಮಾಡಲಾರದ ಒಂದು ತಪ್ಪು ಮಾಡಿದ್ದೇನಮ್ಮ. ಅದು ಏನೆಂದರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿದ್ದೇನೆ. ನಾನು ಮಾಡಿದ ತಪ್ಪಿಗಾಗಿ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳು. ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಆ ಸಾವಿಗೆ ನಾನೇ ಕಾರಣ ಅಂತ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತಿದ್ದೇನಮ್ಮ. ಯಾಕಮ್ಮ ನಗುತ್ತಾ ಇದ್ದಿ? ಮಾತೇಶ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿತ್ತಂತಪ್ಪ. ಅಂದ್ರೆ ಈ ವಿಷಯ ನಿಮ್ಗೆ ಗೊತ್ತಿದೆಯಾ? ಇಲ್ಲ ಇಲ್ಲ, ಇದೀಗ ತಾನೇ ನೀನೇ ಹೇಳ್ದೆ ಅಲ್ವಾ? ಹೌದೇನಮ್ಮ, ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ. ಇಂಥ ತಪ್ಪು ನಾನು ಮುಂದೆ ಎಂದು ಮಾಡಲಾರೆ. ಈ ಜಗತ್ತಿನಲ್ಲಿ ನನಗೆ ಹೆಂಡತಿ ಆಗಿ ಬರುವ ಹೆಣ್ಣನ್ನು ಬಿಟ್ಟು ಮತ್ತೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲಾರೆ. ನಾನು ಮತ್ತೆ ಯಾವ ಕಣ್ಣನ್ನು ಎಣ್ಣೆತ್ತಿ ನೋಡಲಾರೆ. ಅಮ್ಮ, ಈ ನನ್ನ ಮಗನ ಮಸ್ತಕದ ಮೇಲೆ ಕೈಯನ್ನಿಟ್ಟು ಅಮೃತ ಹಸ್ತವನ್ನಿಟ್ಟು ಮಗನೇ ಬದುಕಿಕೋ ಎಂದು ನನಗೆ ಆಶೀರ್ವಾದ ಮಾಡಬೇಕು ಅಂದಾಗ ಮಾತ್ರ ನಾನು ಹಾಲು ಕುಡಿವೆ. ಅಲ್ಲಿವರೆಗೆ ಹಾಲು ಕುಡಿಯಲಾರೆ. ಯಾಕಮ್ಮ, ಯಾಕೆ ಮೌನವಾಗಿ ನಿಂತಿರುವಿ? ಹೇಳಮ್ಮ. ಕಂದ, ನಾನು ನಿನಗೆ ಏನೋ ಅಂತ ಆಶೀರ್ವಾದ ಮಾಡಪ್ಪ. ಆ ದೈವ ದೂರ ಆದ್ರೆ ಹೆತ್ತವರು ಸಹಿತ ಏನು ಮಾಡಲು ಸಾಧ್ಯವಿಲ್ಲ ಅಂದಾಗ ನಾನು ನಿನಗೆ ಏನು ಅಂತ ಆಶೀರ್ವಾದ ಮಾಡ್ಲಿ ಮಗನೇ? ಏನು ಅಂತ ಆಶೀರ್ವಾದ ಮಾಡ್ಲಿ? ನೋಡಪ್ಪ, ಮಕ್ಕಳಿಗಿಂತ ತಾಯಿ ದೊಡ್ಡೋಳು. ಮೊದಲು ತಾಯಿಯ ಮಾತನ್ನು ಪಾಲಿಸಬೇಕಾದದ್ದು ಮಕ್ಕಳ ಕರ್ತವ್ಯ. ಮೊದಲು ನೀನು ಹಾಲನ್ನ ಕೊಡಿ, ನಂತರ ನಾನೇ ನಿನಗೆ ಆಶೀರ್ವಾದ ಮಾಡ್ತೀನಿ. ಈ ಮಾತು ಸತ್ಯವೇನಮ್ಮ? ಸತ್ಯವಾಗಿಯೂ ಕಂದ. ಸರಿ, ಮೊದಲು ಎತ್ತವಳ ಆಸೆ ಗೆಲ್ಲಲಿ. ಅಮ್ಮ, ತೆಗೆದುಕೊಂಡು ಬರಮ್ಮ ಹಾಲು. ಸಂತೋಷವಾಯ್ತೇನಮ್ಮ? ಆಶೀರ್ವಾದ ಮಾಡಮ್ಮ. ನಾನು ನಿನಗೆ ಏನು ಅಂತ ಆಶೀರ್ವಾದ ಮಾಡಪ್ಪ? ನಿನಗೆ ಆಶೀರ್ವಾದ ಮಾಡುವಷ್ಟು ಯೋಗ್ಯತೆ ನಾನು ಈ ಸಂದರ್ಭದಲ್ಲಿ ಕಳೆದುಕೊಂಡು ಬಿಟ್ಟಿದ್ದೇನೆ ಕಂದ. ನಾನೀಗ ನಿನ್ನ ಹೆತ್ತ ತಾಯಿಯಲ್ಲಪ್ಪ, ನಿನ್ನ ಪಾಲಿನ ಯಮ. ಏನು ಹೇಳ್ತಾ ಇದೀಯ? ಸತ್ಯವಾದ ಮಾತನ್ನೇ ಹೇಳ್ತಾ ಇದ್ದೀನಿ. ನೀನು ಯಾವ ತಪ್ಪು ಮಾಡಿದಿ ಅಂತ ನಮಗೆ ಗೊತ್ತಾಗಿದೆ. ನಿಮ್ಮಪ್ಪ ಮನೆಯಿಂದ ಹೋಗುವುದಕ್ಕಿಂತ ಮುನ್ನ ಆಣೆ ಇಟ್ಟು ಹೋಗಿದ್ದಾರಪ್ಪ. ಏನಂದಮ್ಮ? ನೀನು ಬದುಕಬಾರದು. ಈ ಮಾತು ಸತ್ಯವೇನಮ್ಮ? ಅಮ್ಮ, ಈ ಮಾತು ನಾನು ನಡೆದವಳಾಗಿ ಹೇಳ್ತಿದೀಯಾ? ಯಾವ ತಾಯಿಯಾದರೂ ಎತ್ತ ಮಗನಿಗೆ ಹಾಲಿನಲ್ಲಿ ವಿಷವಾಗಿ ಕೊಡುವುದು ಉಂಟೆ? ಅಮ್ಮ, ಈ ಮಾತು
ನನ್ನ ಹಡಿದವನಾಗಿ ಸತ್ಯವಾಗಿ ಹೇಳುತ್ತಿರುವಿ ಅಮ್ಮ, ಸತ್ಯವಾಗಿ ಹೇಳುತ್ತಿರುವಿ. ಹೌದು ಮಾತೇಶ, ಈ ನಿನ್ನ ಹೆತ್ತವಳ ಹಾಲು ವಿಷವಾಯಿತು. ತಾಯಿಯ ಕೈಯಿಂದ ವಿಷ ಕುಡಿದು ಸಾಯಬೇಕೆಂಬ ನನ್ನ ಹಣೆ ಬರದಲ್ಲಿ ಬರೆದರೆ ನಿನ್ನನ್ನು ಏಕೆ ಓಡಿ ಮಾಡಲಿ ತಾಯಿ? ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಟ್ಟ ನಿಮ್ಮಂತ ಶ್ರೇಷ್ಠ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಮಾದೇವಿ, ಏಕೆ ಮೌನ ತಾಳಿ ನಿಂತಿರುವಿ? ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರುವ ಮಾದೇವಿ. ಇದು ಅನಿವಾರ್ಯ ಮಾದೇವಿ. ಅವನ ಮರಣಕ್ಕೆ ನಮ್ಮ ಮನೆತನದ ಮಾನವೇ ಕಾರಣ ಮಾದೇವಿ. ಬಾ ಮಾದೇವಿ, ನಾನು ಇಷ್ಟೊಂದು ಮಾತನಾಡುವಾಗ ನೀ ಯಾಕೆ ಮೌನ ತಾಳಿ ನಿಂತಿರುವಿ? ಬಾ ಮಾದೇವಿ, ನಾನು ಇಷ್ಟೊಂದು ಮಾತನಾಡುವಾಗ ನೀನು ಯಾಕೆ ಮೌನ ತಾಳಿ ನಿಂತಿರುವಿ? ಬನ್ನಿ, ನಿಮ್ಮ ಮಗನ ಮರಣವನ್ನ ಕಣ್ತುಂಬ ನೋಡಿ ಆನಂದ ಪಡಿ ಸ್ವಾಮಿ, ಆನಂದ ಪಡಿ. ಮಾದೇವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಮಂದಿಗೆ ಗುರುತಾದರೆ ಊರು ಜನ ನಮ್ಮ ಮನೆ ತುಂಬುತ್ತಾರೆ. ಜನರಿಗೆ ಗುರುತಾಗದೊಳಗೆ ಶೌದ ಸಂಸ್ಕಾರ ನಡೆದೋಗಲಿ. ಅದಕ್ಕಾಗಿ ನೀ ಬಾ, ಇಲ್ಲಿರು, ನಾನು ಎಲ್ಲ ವ್ಯವಸ್ಥೆ ಮಾಡುತ್ತೇನೆ. ನೋಡಿ, ಕೊನೆಯದಾಗಿ ಒಂದೇ ಒಂದು ಸಲ ನಿಮ್ಮ ಪಾದ ಮುಟ್ಟಿ ನಮಸ್ಕರಿಸಬೇಕು ಅಂತ ನನ್ನ ಮನಸ್ಸು. ಯಾಕೆ ಮಾದೇವಿ ಮನ ಬಂದಂತೆ ಮಾತನಾಡುತ್ತಿರುವೆಲ್ಲ? ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಿಲ್ಲವೇ? ನಾ ಮಾಡಿದ ಕೃತಿಗೆ ನಿನ್ನ ಮನಸ್ಸಿಗೆ ಅಪರಾಧವೆನಿಸಿದರೆ ನೀ ನನಗೊಂದು ಆಜ್ಞೆ ಮಾಡು. ನಿನ್ನ ಕಂಡರೆ ನಾನು ವಿಷ ಸೇವಿಸಿ ಮರಣ ಹೊಂದುತ್ತೇನೆ. ದಯವಿಟ್ಟು ಅಂಥ ಮಾತುಗಳನ್ನ ಮಾತ್ರ ಮಾತಾಡಬೇಡಿ. ಯಾಕೆಂದ್ರೆ ನ್ಯಾಯಕ್ಕಾಗಿ ಬದುಕುತ್ತಿರುವ ನ್ಯಾಯವಂತರು ನೀವು. ಈ ಮನೆಯ ಮಾನಕ್ಕಾಗಿ ನಿಮ್ಮನ್ನೇ ನೀವು ಮೀಸಲಾಗಿ ಕೆಡವಿದ ಮಾನವಂತರು ನೀವು. ಆದ್ರೆ ದೈವ ದುರಂತದಲ್ಲಿ ಘಟನೆ ನಡೆಯಬಾರದಾಗಿತ್ತು, ನಡೆದೇ ಹೋಯ್ತು. ನಿಮಗೆ ಗೊತ್ತಿಲ್ಲ ರೀ, ಈ ನನ್ನ ಕಂದನಿಗೆ ವಿಷ ಹಾಕಬೇಕಾದ್ರೆ ಈ ನನ್ನ ಕರಡಿಗೆ ಅದೆಷ್ಟು ಸಂಕಟವಾಗಿದೆ ನಿಮಗೆ ಗೊತ್ತಿಲ್ಲ. ಅದಕ್ಕಾಗಿ ನೀವು ವ್ಯಥೆ ಪಡುವ ಅವಶ್ಯಕತೆ ಬೇಡ ಅಂತ ನೀನು ನನ್ನ ಮಗನಿಗೆ ವಿಷ ಕುಡಿಸುವ ಅರ್ಧದಷ್ಟು ಭಾಗದ ವಿಷವನ್ನ ನಾನೇ ಕುಡಿದು ಬಿಟ್ಟಿದ್ದೆ. ಮಾದೇವಿ, ಏನ್ ಹೇಳುತ್ತೀವಿ ನೀನು? ನೀನು ಮರದಿಯಲ್ಲ ಮಾದೇವಿ, ಮಾದೇವತೆ. ನಿಮ್ಮಂತ ಪುಣ್ಯವಂತ ನೀತಿವಂತ ಗಂಡನನ್ನ ಪಡೆಯಬೇಕಾದ್ರೆ ನಿಜಕ್ಕೂ ನಾನು ಪೂರ್ವ ಜನ್ಮದ ಪುಣ್ಯವನ್ನೇ ಮಾಡಿರ್ಬೇಕು. ಮತ್ತೆ ಮುಂದೊಂದು ಜನ್ಮ